ಹಾಯ್ ಎಲ್ರು ನಮಸ್ತೆ. ನಾನು ಟ್ರಸಲ್ ಎನ್.ಎಫ್.ಟಿಗೆ ಜಾಯಿನ್ ಆಗಿಬಿಟ್ಟು 37 ಡೇಸ್ ಆಗ್ತಾ ಬಂತು. ಇವತ್ತಿಗೆ ಫೆಬ್ರವರಿ 1ಗೆ ನಾನು ಜಾಯಿನ್ ಆಗಿದ್ದೆ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ನೋಡ್ಬೋದು ಡೇಟು ಮತ್ತು ನೀವು ಟೈಮ್ಸ್ ಸಹ ನೀವು ಚೆಕ್ ಮಾಡ್ಕೋಬೋದು. ಇವತ್ತು ಸಂಡೇ ಮಾರ್ಚ್ 9ನೇ ತಾರೀಕು ನಾನು ಜಾಯಿನ್ ಆಗಿದ್ದು ಫೆಬ್ರವರಿ 1ಗೆ. ಸೊ ನನಗೆ 28 ಡೇಸ್ಗೆ ನಾನು ಹಾಕಿರೋಂಥ ಅಮೌಂಟು ಡಬಲ್ ಆಗಿತ್ತು. ಸೊ ಇವತ್ತು ನನಗೆ ನಿನ್ನೆ ನಾನು ಟ್ರೇಡಿಂಗ್ ಮಾಡಿದಾಗ ನನಗೆ 51,000 ಬಂದಿತ್ತು. ಸೊ ಇವತ್ತು ನನಗೆ ಎಷ್ಟು ಬರುತ್ತೆ ನಿಮಗೆ ನಾನು ತೋರಿಸ್ಕೊಡ್ತೀನಿ ಟೋಟಲಾಗಿ. ಸೊ ಇಲ್ಲಿ ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು, ಏನು ಕೆಲಸ, ಸುಮಾರು ಜನ ಕೇಳ್ತಾ ಇರ್ತಾರೆ ಇದರಲ್ಲಿ ಏನು ವರ್ಕ್ ಇದೆ ಅಂತ ಹೇಳ್ಬಿಟ್ಟು. ಏನೂ ವರ್ಕ್ ಇಲ್ಲ, ಜಸ್ಟ್ ನಾವು ವೆಬ್ಸೈಟ್ಗೆ ಹೋಗಬೇಕು. ನೋಡಿ ಟ್ರಸಲ್ ಎನ್.ಎಫ್.ಟಿದು ರಿಫ್ರೆಶ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇವತ್ತು ಇಲ್ಲಿ ಟುಡೇ ಇನ್ಕಮ್ ಬಂದ್ಬಿಟ್ಟು 0 ಇದೆ. ನಾನು ಇವಾಗ ಟ್ರೇಡಿಂಗ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ರಿಸರ್ವ್ ಅಂತ ಇರುತ್ತೆ, ರಿಸರ್ವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬಂದಾಗ ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ರಿಸರ್ವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಒಂದು ಬರುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಟುಡೇ ಅರ್ನಿಂಗ್ 0 ತೋರಿಸಿದೆ, ಇಲ್ಲಿ ಬಂದುಬಿಡುತ್ತೆ. ಸೊ ನನಗೆ 700, 790, 750 ಈ ರೀತಿ ಬರ್ತಿದೆ ಪರ್ ಡೇಗೆ. ಸೊ ಇವಾಗ ಇವತ್ತೆಷ್ಟು ಬರುತ್ತೆ ಅಂತ ನೋಡೋಣ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಬಂದಾಗ ವೆಯ್ಟ್ ಮಾಡಬೇಕಾಗುತ್ತೆ. ಇದೊಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ಒಂದು ಪ್ಲ್ಯಾಟ್ಫಾರ್ಮು. ಸೊ ತುಂಬಾ ಚೆನ್ನಾಗಿದೆ, ಯಾವುದೇ ಕಾರಣಕ್ಕೂ ಫೇಕ್ ಅಂತೂ ಇಲ್ಲ. ಇಂಟ್ರೆಸ್ಟ್ ಇದ್ದರೂ ಟ್ರೈನಿಂಗ್ ಅಟೆಂಡ್ ಮಾಡ್ಕೊಂಡು ಜಾಯಿನ್ ಆಗಿ. ಮತ್ತು ಇಲ್ಲಿ ಕನ್ಫರ್ಮ್ ಅಂತ ಕೊಡಬೇಕು. ಕೊಟ್ಟಾಗ ಇಲ್ಲಿ ಟೈಮಿಂಗ್ಸ್ ಬಂದುಬಿಡುತ್ತೆ. ನೆಕ್ಸ್ಟ್ ನಾವು ಟ್ರೇಡಿಂಗ್ ಮಾಡಬೇಕಂದ್ರೆ ಈ ಟೈಮಿಂಗ್ಸ್ ಮುಗ್ದಿರಬೇಕು. 16 ಅವರ್ಸ್ ಮುಗ್ದಿರಬೇಕು. 16 ಅವರ್ಸ್ ಆದಮೇಲೆ ಮತ್ತೆ ಟ್ರೇಡಿಂಗ್ ಮಾಡೋಕ್ಕೆ ಇಲ್ಲಿ ನಮಗೆ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ನಾಳೆಗೆ ಮತ್ತೆ ನಾವು ಟೈಮಿಂಗ್ಸ್ ನೋಡ್ಕೊಂಡು ಸೊ ಇದೇ ಟೈಮಿಂಗ್ಸಲ್ಲಿ ಮಾಡಬೇಕಂತ ಏನಿಲ್ಲ. ನಮಗೆ 16 ಅವರ್ಸ್ ಆದಮೇಲೆ ಯಾವಾಗ ಬೇಕಾದರೂ ಮಾಡ್ಬೋದು. ಸೊ ಮತ್ತು ಇಲ್ಲಿ ಕಲೆಕ್ಷನ್ ಅಂತ ಇರುತ್ತೆ ಪಕ್ಕದಲ್ಲಿ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ವೆಯ್ಟ್ ಮಾಡಿ, ಇಲ್ಲಿ ಸೇಲ್ ಅಂತ ಇರುತ್ತೆ, ನಾವು ಸೇಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಮತ್ತು ಇಲ್ಲಿ ಕಂಪ್ಲೀಟೆಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ. ವೆಯ್ಟ್ ಮಾಡಿ, ಟುಡೇ ಅರ್ನಿಂಗ್ ಇದೆಯಲ್ವಾ, ಇಲ್ಲಿ ಬಂದುಬಿಡುತ್ತೆ ಇವತ್ತಿನ ಅಮೌಂಟು. ಸೊ ಇಷ್ಟೇ ಕೆಲಸ, ಬೇರೆ ಏನೂ ಕೆಲಸ ಇಲ್ಲ. ಸುಮಾರು ಜನ ಬೇರೆ ಕಡೆ ಜಾಯಿನ್ ಆಗ್ತೀರಾ, ಕೆಲವೊಂದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಕಾಲ್ ಮಾಡ್ತಾರೆ. ದಯವಿಟ್ಟು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ಹತ್ರ ಜಾಯಿನ್ ಆಗೋರಿಗೆ ಮಾತ್ರ ನಾನು ಗೈಡೆನ್ಸ್ ಕೊಡ್ತೀನಿ. ಯಾಕೆಂದರೆ ನನಗೆ 2 ಮಕ್ಕಳಿದ್ದಾರೆ. ಸೊ ಹಾಗಾಗಿ ನನಗೆ ಸಿಗೋ ಫ್ರೀ ಟೈಮಲ್ಲಿ ನಾನು ಇಲ್ಲಿ ವರ್ಕ್ ಮಾಡ್ತಿರೋದು. ಸೊ ನನಗೆ ಸುಮಾರು ಜನ ಫೋನ್ ಮಾಡ್ತಿದ್ದಾರೆ ಜಾಯಿನ್ ಆಗೋದಕ್ಕಂತೇಳಿ, ನಾನು ಅವ್ರಿಗೆ ಗೈಡೆನ್ಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇಲ್ಲೆಲ್ಲ ಜಾಯಿನ್ ಆಗಿಬಿಟ್ಟು ವಿತ್ಡ್ರಾ ಮಾಡ್ಕೊಳ್ಳೋದು ಹೇಗೆ, ಡೆಪಾಸಿಟ್ ಮಾಡೋದು ಹೇಗೆ, ಇಲ್ಲಿ ರೆಫರಲ್ ಲಿಂಕ್ನ ಯಾವ ರೀತಿ ನಾವು ಬೇರೆಗೆ ರೆಫರ್ ಮಾಡಬೇಕು, ಇದೆಲ್ಲ ಸುಮಾರು ನನಗೆ ಕೇಳ್ಕೊಂಡು ಕಾಲ್ ಮಾಡ್ತಾ ಇರ್ತೀರ. ಸೊ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಎಲ್ಲಿ ಜಾಯಿನ್ ಆಗ್ತೀರಾ ಅಲ್ಲೇ ಕೇಳಿ. ನನ್ನ ಹತ್ರ ಜಾಯಿನ್ ಆದವರಿಗೆ ನಾನು ಯಾವ ರೀತಿ ಗೈಡೆನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಾಯಿನ್ ಆದವರಿಗೆ ಗೊತ್ತಿರುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಹತ್ರ ಜಾಯಿನ್ ಆಗಿ, ಇಲ್ಲ ಅಂದರೆ ನಿಮ್ಗೆ ಯಾರು ಗೊತ್ತಿದೆ ಅವ್ರ ಹತ್ರನೇ ಜಾಯಿನ್ ಆಗಿ. ಮತ್ತು ಅವ್ರ ಕಡೆಯಿಂದ ನನ್ನ ಹತ್ರ ಬರೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಸೊ ಬನ್ನಿ ಇವತ್ತು ತೋರಿಸ್ಕೊಡ್ತೀನಿ. ಮೈಗೆ ಹೋಗ್ತಿದ್ದೀನಿ, ನೋಡ್ಬೋದು. ಸೊ ನನಗೆ ಇವತ್ತು 800 ರೂಪಾಯಿ ಬಂದಿದೆ. ಸೊ ಇವತ್ತು ಫಸ್ಟ್ ಟೈಮ್ ನನಗೆ 800 ರೂಪಾಯಿ ಬರ್ತಾ ಇರೋದು. ಸೊ ನನಗೆ 700 ಈ ರೀತಿ ಎಲ್ಲ ಬರ್ತಿತ್ತು, 750, 90 ಹಿಂಗೆ ಬಂದಿದೆ. ಇವತ್ತು ನನಗೆ 800 ರೂಪಾಯಿ ಬಂದಿದೆ. ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು ಟ್ರಸಲ್ ಎನ್.ಎಫ್.ಟಿ. ಹಾಗೆ ನನಗೆ ಈ ಪ್ಲ್ಯಾಟ್ಫಾರ್ಮ್ನ ಪರಿಚಯ ಮಾಡಿಕೊಟ್ಟಿದ್ದು ವೆಂಕಟೇಶ್ ಸರ್ ಅಂತ ಹೇಳ್ಬಿಟ್ಟು, ಅವ್ರಿಗೂ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ. ನಿಜವಾಗ್ಲೂ ಸರ್ ನನ್ನ ಜೀವನ ಪೂರ್ತಿ ನಾನು ನೆನೆಸ್ಕೋಬೇಕು. ಯಾಕೆ ಅಂದರೆ ನಾನು ಸುಮಾರು ಪ್ಲ್ಯಾಟ್ಫಾರ್ಮಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ, ಯಾವ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಸೊ ಇದಂತೂ ತುಂಬಾ ಚೆನ್ನಾಗಿದೆ. ಜಸ್ಟ್ ಒಂದು ನೋಡಿ, ರಿಸರ್ವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಮಗೆ ಇಲ್ಲಿ ಡೈಲಿ ಅರ್ನಿಂಗ್ ಆಗಿಬಿಡುತ್ತೆ. ಏನೂ ವರ್ಕ್ ಇಲ್ಲ. ಸುಮಾರು ಜನ ಡಾಟಾ ಎಂಟ್ರಿ ಮಾಡಬೇಕು, ಡಾಟಾ ಎಂಟ್ರಿ ಮಾಡಿದಾಗ ದುಡ್ಡು ಬರೋಲ್ಲ, ಅಲ್ಲಿ ಏನೋ ಮಿಸ್ಟೇಕ್ ಆಗುತ್ತೆ. ಸುಮಾರು ಕೋರ್ಸ್ಗೆ ಪೇ ಮಾಡಬೇಕು, ಕೋರ್ಸ್ನ ಪೇ ಮಾಡಿ ಕೋರ್ಸ್ನ ತೊಗೊಂಡು ಅಲ್ಲಿ ಕೋರ್ಸ್ನ ಕಲಿಬೇಕು. 3 ಮಂತು 4 ಮಂತ್ ಕಲಿತ್ಕೊಂಡು ವರ್ಕ್ ಮಾಡಬೇಕಂತಾರೆ. ಅಲ್ಲಿಗೆ ಅವ್ರಿಗೆ ಕೋರ್ಸ್ ಇಷ್ಟ ಆಗಿಲ್ಲ, ಕೋರ್ಸು ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದರೆ ಅಮೌಂಟೆಲ್ಲ ವೇಸ್ಟ್ ಮಾಡ್ಕೊಳ್ತಾರೆ. ಜಸ್ಟ್ ನಾವು ಇಲ್ಲಿ ಅಮೌಂಟ್ನ ಹಾಕ್ಕೊಂಡು ಈ ಥರ ನಾವು ಟ್ರೇಡಿಂಗ್ ಮಾಡಿಕೊಂಡು ಅರ್ನಿಂಗ್ ಮಾಡೋದು ತುಂಬಾ ಈಸಿ ಇದೆ. ನಿಜವಾಗ್ಲೂ ಇಲ್ಲಿ ಒಂದು ರೆಫರಲ್ ಲಿಂಕ್ ಅಂತ ಇರುತ್ತೆ, ರೆಫರಲ್ ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಒಂದು ರೆಫರಲ್ ಲಿಂಕ್ ಇರುತ್ತೆ, ಇದನ್ನ ಕಾಪಿ ಮಾಡಿ ಅವರಿಗೆ ಕಳಿಸ್ಬೋದು. ಕಳಿಸ್ಕೊಟ್ರೆ ಅವರು ಅದರಲ್ಲಿ ಜಾಯಿನ್ ಆಗ್ತಾರೆ. ಮತ್ತು ನಿಮಗೆ ಇಲ್ಲಿ ನೋಡಿ ಡೆಪಾಸಿಟ್ ಇದೆ, ವಿತ್ಡ್ರಾ ಇದೆ. ಸೊ ಈ ರೀತಿ ಎಲ್ಲ ಈಸಿಯಾಗೇ ಇದೆ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು 800 ರೂಪಾಯಿ ಬಂದಿದ್ದಕ್ಕೆ. ಸೊ ಫಸ್ಟ್ ಟೈಮ್ ನನಗೆ ಬಂದಿರೋಂಥದ್ದು ಇದು 800 ರೂಪಾಯಿ. ಇಷ್ಟೇ ನನಗೆ ಕಡಿಮೆ ಬರ್ತಿತ್ತು. ನಾನು ಇನ್ನು ಮುಂದೆನೂ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ ದಿನಕ್ಕೂ ಜಾಸ್ತಿ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ. ಸೊ ನೋಡ್ಬೋದು ಟುಡೇ ಅರ್ನಿಂಗು 8.08 ಇದೆ. ಸೊ ನನಗೆ ಟೋಟಲಾಗಿ 51,800 ರೂಪಾಯಿ ಬಂದಿದೆ. ಇನ್ನೊಂದು 2-3 ಡೇಸಲ್ಲಿ ನನಗೆ ಪರ್ ಡೇಗೆ 1000 ರೂಪೀಸ್ ಬರುತ್ತೆ. ನನಗೆ ಫರ್ ಮಂತಿಗೆ
ಸೊ ನಂದು ಇದೇ ಅಮೌಂಟು ನನಗಿವಾಗ 51,800 ರೂಪಾಯಿ ಇರೋಂಥದ್ದು. ಇನ್ನೊಂದು 20 ಡೇಸಲ್ಲಿ, ಒಂದು 30 ಡೇಸಲ್ಲಿ ನನಗೆ 1 ಲ್ಯಾಕ್ ಆಗುತ್ತೆ. ಸೊ ಮತ್ತೆ ನಾನು ಹಾಗೆ ಬಿಟ್ಟರೆ ನನಗೆ 2 ಲ್ಯಾಕ್ ಆಗುತ್ತೆ. ಸೊ ಈ ರೀತಿ ಡಬಲ್ ಆಗ್ತಾ ಹೋಗುತ್ತೆ ನಮಗೆ ಅಮೌಂಟು. ಸೊ ಖುಷಿ ಆಯಿತು ಇವತ್ತಿಂದ ಅರ್ನಿಂಗ್ ನೋಡಿಬಿಟ್ಟು. ನೋಡಿ ನಾನು ರಿಫ್ರೆಶ್ ಕೂಡ ಕೊಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ನಾನು ನಂಬರ್ ಕೊಟ್ಟಿದ್ದೀನಿ. ನಂಬರ್ಗೆ ನೀವು ನನಗೆ ಕಾಲ್ ಆದರೂ ಮಾಡಿ, ಮೆಸೇಜ್ ಆದರೂ ಮಾಡಿ, ಇನ್ಫಾರ್ಮೇಷನ್ ತಿಳ್ಕೊಂಡು ಜಾಯಿನ್ ಆಗಿ. ನಿಜವಾಗ್ಲೂ ಇದರಲ್ಲಿ ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ನಮ್ಗೆ ಈ ರೀತಿ ಒಂದು ಯಾರು ನಮಗೆ ಪ್ರೂಫ್ಗಳನ್ನ ತೋರಿಸಿ ನಮಗೆ ಜಾಯಿನ್ ಮಾಡಿಸಿಲ್ಲ. ಜಸ್ಟ್ ಅದ್ರ ಬಗ್ಗೆ ನಾವು ತಿಳ್ಕೊಂಡು ನಾವು ಜಾಯಿನ್ ಆಗಿರೋಂಥದ್ದು. ನಿಮಗೆ ಈ ರೀತಿ ಇಷ್ಟೆಲ್ಲ ನಿಮಗೆ ಪ್ರೂಫ್ಗಳು ಸಿಗ್ತಾ ಇದೆ. ಸಿಕ್ಕಿದ್ರು ನೀವು ಇನ್ನೂ ಡೌಟ್ ಪಡ್ಕೊ ಕೂತ್ಕೊಂಡ್ರೆ ಅದು ನಿಮ್ಮ ಮನೆ ಬರ, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರ ಚೇಂಜ್ ಆಗಿದ್ದರೆ ಇಂಥ ಒಂದು ಪ್ಲಾಟ್ಫಾರ್ಮ್ಗಳು ನಮಗೆ ಇಲ್ಲಿ ಪರಿಚಯ ಆಗ್ತವೆ. ಈ ಥರ ಒಂದು ಅರ್ನಿಂಗ್ ಮಾಡೋಕ್ಕೆ ಸಾಧ್ಯ. ನಮ್ಮ ಮನೆ ಬರ ಇನ್ನೂ ನಮಗೆ ಚೇಂಜ್ ಆಗಿಲ್ಲ, ನಮ್ಮ ಲಕ್ ಬಂದಿಲ್ಲ ಅಂತಂದರೆ ನಾವು ಈ ರೀತಿ ಸುಮ್ಮನೆ ನೋಡ್ಕೊಂಡೇ ಕೂತ್ಕೋಬೇಕಾಗುತ್ತೆ. ಸೊ ಇದು 3-4 ಇಯರ್ಸಿಂದ ಇದೆ. ನಮಗೆ ಮುಂಚೆನೇ ಇವತ್ತು 3 ಇಯರ್ಸಿಂದ ನಮಗೆ ಈ ಪ್ಲಾಟ್ಫಾರ್ಮ್ ಸಿಕ್ಕಿದರೆ ನಿಜವಾಗ್ಲೂ ನಾನು ಫರ್ ಡೇಗೆ 1 ಲ್ಯಾಕ್ವರೆಗೂ ಅರ್ನಿಂಗ್ ಮಾಡ್ಬೋದಾಗಿತ್ತು. ಸೊ ತುಂಬಾ ಲೇಟಾಗಿ ಸಿಕ್ಕಿದೆ. ಬಟ್ ನಾನು ಲೇಟ್ ಮಾಡ್ಕೊಂಡು ನನಗೆ ಜಾಯಿನ್ ಆಗಿದ್ದು. ಸೊ ನೀವು ಹೀಗೆ ನೋಡ್ತಿದ್ರೆ ನಿಮಗೆ ಟೈಮ್ಗಳು, ದಿನಗಳು ಕಳೆಯುತ್ತೆ ಹೊರತು ನೀವು ಯಾವುದೇ ಕಾರಣಕ್ಕೂ ನೀವು ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ನನಗೆ ಅನ್ನಿಸ್ತಿದೆ ನನಗೆ ಮುಂಚೆನೇ ಸಿಗಬೇಕಿತ್ತು ಈ ಪ್ಲಾಟ್ಫಾರ್ಮು ಅಂತ ಹೇಳ್ಬಿಟ್ಟು. ಸೊ ಬೇಜಾರಿದೆ. ಬಟ್ ಇವಾಗ ಅದು ಸಿಕ್ಕಿದೆ ಅಲ್ವಾ, ಆ ಖುಷಿಲಿ ನಾನು ಅರ್ನಿಂಗ್ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಜಾಯಿನ್ ಆಗಿ ಇವತ್ತಿಗೆ 37 ಡೇಸ್ ಆಯಿತು. ಸೊ ಪರವಾಗಿಲ್ಲ, ಇಷ್ಟೆಲ್ಲ ನಾನು ಅರ್ನಿಂಗ್ ಮಾಡಿದ್ದೀನಿ ನನಗೆ ತುಂಬಾ ಖುಷಿ ಇದೆ. ಅದು 2 ಮಕ್ಳು ಇಟ್ಕೊಂಡು ನನ್ನ ಮನೆ ಕೆಲಸ ಮಾಡಿಕೊಂಡು ನಿಜವಾಗ್ಲೂ ಎಷ್ಟೋ ಜನ ಜಾಯಿನ್ ಆಗಕ್ಕಂತ ಕಾಲ್ ಮಾಡ್ತಾರೆ, 1 ಗಂಟೆವರೆಗೂ ಮಾತಾಡ್ತಾರೆ. ಆಮೇಲೆ ಹೌದಾ ಸರಿ ಮೇಡಮ್ ಅಂತ ಸುಮ್ಮನೆ ಆಗಿಬಿಡ್ತಾರೆ. ನಾನು ಯಾರಿಗೂ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ ಜಾಯಿನ್ ಆಗಿ ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟು. ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ಆಗಿ. ನೀವು ಜಾಯಿನ್ ಆಗಿಲ್ಲ ಅಂದರೂ ನನಗೆ ಅರ್ನಿಂಗ್ ಆಗುತ್ತೆ. ನೀವು ಜಾಯಿನ್ ಆಗಬೇಕಂತ ಕಂಪಲ್ಸರಿ ಏನು ರೂಲ್ಸ್ ಇಲ್ಲ. ಸೊ ನಿಮ್ಮನ್ನ ಜಾಯಿನ್ ಮಾಡಿಸ್ತಾ ಇದ್ರು ನಾನಿವಾಗ ಒಂದು 6 ಮೆಂಬರ್ಸ್ನಲ್ಲಿ ಜಾಯಿನ್ ಮಾಡ್ತಿದ್ದೆ ಸಾಕು. ನನಗೆ ಇವರೇ ನನ್ನ ನಂಬ್ಕೊ ಬಂದಿದ್ದಾರೆ. ಇವ್ರಿಗೆ ನಾನು ಗೈಡೆನ್ಸ್ ಮಾಡ್ಕೊಂಡು ಹೋದರೆ ಸಾಕು, ನನ್ನ ಲೈಫ್ ಲಾಂಗ್ ನನಗೆ ಅರ್ನಿಂಗ್ ಬರ್ತಾನೆ ಇರುತ್ತೆ. ನಾನು ಮತ್ತೆ ಯಾರಿಗೂ ಫೋರ್ಸ್ ಮಾಡೋ ಅವಶ್ಯಕತೆ ನನಗಿಲ್ಲ. ಬಟ್ ನನ್ನಿಂದ ಸ್ವಲ್ಪ ಜನಕ್ಕೆ ಏನಾದರೂ ಒಂದು ಹೆಲ್ಪ್ ಆಗಲಿ ಅಂತ ನಾನು ಹಾಕ್ತಿರೋದು ಅಷ್ಟೇ. ಸೊ ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ನಿಮ್ಮ ಕಡೆಯಿಂದ ಅಮೌಂಟ್ ಬರುತ್ತೆ, ಬರಲ್ಲ ಅಂತ ಹೇಳೋದಿಲ್ಲ. ಬಟ್ ನನಗೇನೋ ಬರುತ್ತೆ ಅಂತ ನೀವು ತಿಳ್ಕೊಂಡು ನಮಗೇನೋ ಅಮೌಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡ್ರೆ ನಿಜವಾಗ್ಲೂ ಏನೂ ಮಾಡೋಕ್ಕಾಗೋದಿಲ್ಲ. ತಿಳ್ಕೊಂಡು ಜಾಯಿನ್ ಆಗಿ. ಬಟ್ ಇಲ್ಲಿ ಕಲಿಯೋಂಥ ದೊಡ್ಡ ವಿಷಯ ಏನೂ ಇಲ್ಲ. ಸುಮಾರು ಜನ ಏನೂ ಗೊತ್ತಿಲ್ಲದರೆಲ್ಲ ಇಲ್ಲಿ ಜಾಯಿನ್ ಆಗಿದ್ದಾರೆ, ನನ್ನ ಹತ್ರ ಜಾಯಿನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ನನ್ನ ನಂಬರ್ ಇದೆ, ನನ್ನ ನಂಬರ್ ಕೊಟ್ಟಿರ್ತೀನಿ ಯೂಟ್ಯೂಬಲ್ಲಿ. ಹೋಗಿ ನಂದು ನಂಬರ್ ತೊಗೊಂಡು ಕಾಲ್ ಮಾಡಿ. ಹಾಗೆ ನಾನು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ಕೊಂಡ್ಬಂದಿದ್ದೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ವಿಡಿಯೋ ನಿಮಗೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಖಂಡಿತ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಈ ರೀತಿ ಒಂದು ನಮಗೆ ಅರ್ನಿಂಗ್ ಕೊಡೋ ಅಂಥ ಪ್ಲಾಟ್ಫಾರ್ಮ್ ಪ್ರಪಂಚದಲ್ಲಿ ಯಾವುದಿಲ್ಲ ಅಂತ ಅಂದ್ಕೊಳ್ತೀನಿ. ಯಾವುದಾದ್ರೂ ನಿಮಗೆ ಈ ಥರ ಪ್ಲಾಟ್ಫಾರ್ಮ್ ನಿಮಗೆ ಸಿಕ್ಕಿದರೆ ನನಗೂ ಸಹ ಹೇಳಿ. ಖಂಡಿತ ನಾನು ತಿಳ್ಕೊಂಡು ಜಾಯಿನ್ ಆಗ್ತೀನಿ ನಿಮ್ಮ ಜೊತೆಗೆ. ಬಟ್ ನನಗೆ ಗೊತ್ತಿರೋದು ಇದೊಂದೇ ಪ್ಲಾಟ್ಫಾರ್ಮ್. ಇಷ್ಟೆಲ್ಲ ನಮಗೆ ಅರ್ನಿಂಗ್ ಕೊಡೋ ಪ್ಲಾಟ್ಫಾರ್ಮ್ ಅಂದರೆ ನಾನು ಇದೊಂದೇ ಅಂತ ಅಂದ್ಕೊಂಡಿದ್ದೀನಿ ಪ್ರಪಂಚದಲ್ಲಿ. ಯಾಕೆಂದರೆ ನಾನು ಸುಮಾರು ಪ್ಲಾಟ್ಫಾರ್ಮ್ ನೋಡಿದ್ದೀನಿ, ಅಮೌಂಟನ್ನ ಕಳ್ಕೊಂಡಿದ್ದೀನಿ, ಬೇರೆಯವ್ರನ್ನ ಜಾಯಿನ್ ಮಾಡಿಸಿದ್ದೀನಿ. ಕೆಲವೊಬ್ಬರು ವರ್ಕ್ ಮಾಡಿದ್ದಾರೆ ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ, ಕೆಲವೊಬ್ಬರು ವರ್ಕ್ ಮಾಡೋಕ್ಕಾಗಿಲ್ಲ, ಕಷ್ಟ ಆಗಿದೆ. ಬಟ್ ಇದು ಮಾತ್ರ ಈಸಿ ಇದೆ. ನನ್ನ ಹತ್ರ ಜಾಯಿನ್ ಆದರೆ 6 ಜನಕ್ಕೂ ಇಲ್ಲಿ ಅರ್ನಿಂಗ್ ಆಗಿದ್ದ ದಿನದಿಂದನೇ ಇಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗಿದೆ. ಜಾಯಿನ್ ಆಗಿದ್ದಿಂದ ಅವರು ಯಾವತ್ತು ಜಾಯಿನ್ ಆಗಿದ್ದಾರೋ ಅವತ್ತೇ ಅವರಿಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾವು ಕಲಿಯೋದಕ್ಕೆ ವೆಯ್ಟ್ ಮಾಡೋಂಥದ್ದು ಏನೂ ಇಲ್ಲ. ನೀವು ಜಾಯಿನ್ ಆಗಿರ್ತೀರ, ಅವತ್ತು ನೀವು ಟ್ರೇಡಿಂಗ್ ಮಾಡಿದರೆ ನಿಮ್ಗೆ ಅವತ್ತಿನ ಪ್ರಾಫಿಟ್ಟು, ನಿಮ್ಗೆ ಅವತ್ತಿನ ಅಮೌಂಟು ನಿಮಗೆ ಬಂದುಬಿಡುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.